ಬೈಕ್ ಕಳ್ಳರ ಗ್ಯಾಂಗ್ಗೆ ಬಳಗಾನೂರು ಪೊಲೀಸರ ಬ್ರೇಕ್. 35,20,000 ಮೌಲ್ಯದ 50 ಬೈಕ್ಗಳ ಜಪ್ತಿ. ಜೂನ್ 12. ಬೈಕ್ ಕಳ್ಳತನ ಪ್ರಕರಣವೊಂದನ್ನು ಭೇದಿಸುವಲ್ಲಿ ಬಳಗಾನೂರು ಪೊಲೀಸರು ಗಮನಾರ್ಹ ಯಶಸ್ಸು ಸಾಧಿಸಿದ್ದು, 5 ಆರೋಪಿಗಳನ್ನು ಬಂಧಿಸಿ 35,20,000 ರೂಪಾಯಿ ಮೌಲ್ಯದ 50 ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. 2026 ಜನವರಿ 30ರಂದು ಮಧ್ಯರಾತ್ರಿ ವೇಳೆ ಹನುಮನಗೌಡ ಕ್ಯಾತನಟ್ಟಿ ಅವರ ಮನೆಯ ಮುಂದೆ ನಿಲ್ಲಿಸಿದ್ದ ರಾಯಲ್ ಎನ್ಫೀಲ್ಡ್ ಬೈಕ್ KA01JA 6770 ಕಳ್ಳತನವಾಗಿತ್ತು. ಈ ಸಂಬಂಧ ಬಳಗಾನೂರು ಪೊಲೀಸ್ ಠಾಣೆಯಲ್ಲಿ ಗುನ್ನೆ ಪ್ರಕರಣ ದಾಖಲಾಗಿತ್ತು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾ ಪೊಲೀಸ್ ಇಲಾಖೆ, ರಾಯಚೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಅರುಣಾಂಶುಗಿರಿ IPS ಅವರ ಮಾರ್ಗದರ್ಶನದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿತು. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ SJ ಕುಮಾರಸ್ವಾಮಿ ಹಾಗೂ G ಹರೀಶ್, ಸಿಂಧನೂರು ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ G ಚಂದ್ರಶೇಖರ ಅವರ ನಿರ್ದೇಶನದಂತೆ ಸಿಂಧನೂರು ಗ್ರಾಮೀಣ ವೃತ್ತದ CPI ವಿನಾಯಕ ಅವರ ನೇತೃತ್ವದಲ್ಲಿ ಬಳಗಾನೂರು ಪೊಲೀಸ್ ಠಾಣೆಯ PSI ಯರಿಯಪ್ಪ ಅಂಗಡಿ ಹಾಗೂ ಸಿಬ್ಬಂದಿ ಕಾರ್ಯಾಚರಣೆ ಕೈಗೊಂಡರು. ತಂಡದ ನಿರಂತರ ಪರಿಶ್ರಮದ ಫಲವಾಗಿ ಚನ್ನಬಸವ ಹೂಗಾರ, ರಾಘವೇಂದ್ರ ಅಲಿಯಾಸ್ ಗಿಂಡಿ ರಾಘು, ಮಹೇಬೂಬ್ ಮಸ್ಕಿ, ಮಹಮ್ಮದ್ ಲಾಲ್ ಪರಾಪೂರು ಹಾಗೂ ರಫೀಕ್ ವಿರುಪಾಪೂರು ಆಂಧ್ರಪ್ರದೇಶ ಎಂಬ 5 ಆರೋಪಿಗಳನ್ನು ಬಂಧಿಸಲಾಯಿತು. ವಿಚಾರಣೆ ವೇಳೆ ಆರೋಪಿಗಳಿಂದ ವಿವಿಧೆಡೆ ಕಳುವಾಗಿದ್ದ 50 ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು, ಅವುಗಳ ಒಟ್ಟು ಮೌಲ್ಯ 35.20 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಮಾಹಿತಿ ನೀಡಿದ್ದಾರೆ. ಬಳಗಾನೂರು ಪೊಲೀಸರ ಈ ಕಾರ್ಯಾಚರಣೆ ಜಿಲ್ಲೆಯಾದ್ಯಂತ ಪ್ರಶಂಸೆಗೆ ಪಾತ್ರವಾಗಿದ್ದು, ಪ್ರಕರಣವನ್ನು ಯಶಸ್ವಿಯಾಗಿ ಭೇದಿಸಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಶ್ಲಾಘಿಸಿದ್ದಾರೆ. ಕಳ್ಳರ ಜಾಲವನ್ನು ಭೇದಿಸಿ ಅಪಾರ ಪ್ರಮಾಣದ ವಾಹನಗಳನ್ನು ವಶಪಡಿಸಿಕೊಂಡಿರುವುದು ಬಳಗಾನೂರು ಪೊಲೀಸರ ದಕ್ಷತೆ ಮತ್ತು ತನಿಖಾ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. ವರದಿ ಸುರೇಶ, ಬಳಗಾನೂರು. ಎಲ್ಲರಿಗೂ ನಮಸ್ಕಾರ. ಬಾಲಗನೂರು ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ 21/26 ಒಂದು ಬೈಕ್ ಥೆಫ್ಟ್ ಕೇಸಲ್ಲಿ ಸಬ್ ಇನ್ಸ್ಪೆಕ್ಟರ್ ಯರಿಯಪ್ಪ ಅವರು ಒಂದು ಉತ್ತಮ ಕಾರ್ಯ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಒಂದು ಬುಲೆಟ್ ಬೈಕ್ ರಾಯಲ್ ಎನ್ಫೀಲ್ಡ್ ಬೈಕ್ ಕಳವು ಆಗಿತ್ತು. ಕಳ್ಳತನವಾಗಿರೋ ಬೈಕ್ನ ಇವರು ಹುಡುಕಾಟಕ್ಕೆ ಹೋಗಿದಾಗ ಅವರಿಗೆ ಸುಮಾರು 50 ಬೈಕ್ ರಿಕವರಿ ಮಾಡಿದ್ದಾರೆ. ಇದರಲ್ಲಿ ಬಾಳಗನೂರು ಪೊಲೀಸ್ ಸ್ಟೇಷನ್ ಸೇರಿದಂತೆ ಮಸ್ಕಿ ಪೊಲೀಸ್ ಸ್ಟೇಷನ್, ಲಿಂಗಸೂರು ಪೊಲೀಸ್ ಸ್ಟೇಷನ್, ಕವಿದಾಲ್ ಪೊಲೀಸ್ ಸ್ಟೇಷನ್, ಸಿರ್ವಾರ್, ಮುದ್ಗಲ್, ಸಿನ್ನೂರು ಗ್ರಾಮಾಂತರ, ತುರ್ವಿಹಾಲ್, ಹಟ್ಟಿ ಹೀಗೆ ಈ ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲೂ ಸುಮಾರು 50 ಬೈಕ್ ಕಳುವಾಗಿರುವುದನ್ನು ಅವರು ಪತ್ತೆ ಹಚ್ಚಿದ್ದಾರೆ. ಈ ಬೈಕ್ಗಳದ್ದು ಕೆಲವು ಸಂಕ್ಷಿಪ್ತ ವಿವರ: ಹೊಂಡಾ ಯೂನಿಕಾರ್ನ್ 9 ಬೈಕ್, ಹೊಂಡಾ ಶೈನ್ 3 ಬೈಕ್, ರಾಯಲ್ ಎನ್ಫೀಲ್ಡ್ 2 ಬೈಕ್, ಡಿಯೋ ಸ್ಕೂಟಿ 2 ಬೈಕ್, ಪ್ಯಾಷನ್ ಪ್ರೋ 2 ಬೈಕ್, ಪ್ಲಾಟಿನಾ 1 ಬೈಕ್, HF ಡಿಲಕ್ಸ್ 7 ಬೈಕ್ಸ್, ಸ್ಪ್ಲೆಂಡರ್ 18 ಬೈಕ್, ಯಮಹಾ ಟ್ರಕ್ಸ್ 4 ಬೈಕ್. ಸೊ ಈ ಎಲ್ಲ ಬೈಕ್ಗಳನ್ನ ರಿಕವರ್ ಮಾಡಿಕೊಂಡು ಇವರು ಆರೋಪಿಗಳಾದ ಚನ್ನಬಸವ, ಮೆಹಬೂಬ್, ರಾಘವೇಂದ್ರ, ಶಶಾಂಕ್ ಹಾಗೂ ರಫೀಕ್ ಅನ್ನು ಕೂಡ ವಶಪಡಿಸಿಕೊಂಡು ವಿಚಾರಣೆ ಮಾಡುತ್ತಿದ್ದಾರೆ. ಇದರಲ್ಲಿ ರಫೀಕ್ ಅನ್ನೋರು ಎಲ್ಲ ಬೈಕ್ಗಳನ್ನು ಪರ್ಚೇಸ್ ಮಾಡಿ ಬೇರೆಯವರಿಗೆ ಮಾರ್ತಾ ಇದ್ರು ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ. ಹೀಗೇನೆ ಇವರು ಇನ್ನ ಹೆಚ್ಚುವರಿಯಾಗಿ ತನಿಖೆಯನ್ನು ಮುಂದುವರಿಸುತ್ತಾರೆ. ಯಾವ ಯಾವ ಗ್ರಾಹಕರಿಗೆ ಈ ಬೈಕ್ಗಳು ಕಳವು ಆಗಿದೆ ಅವರು PSI ಬಾಳಗನೂರು ಶ್ರೀ ಯರಿಯಪ್ಪ ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ತಮ್ಮ ಬೈಕ್ಗಳನ್ನು ನ್ಯಾಯಾಧೀಶರ ರಿಲೀಸ್ ಆರ್ಡರ್ ಅನ್ನು ತೆಗೆದುಕೊಂಡು ಹೋಗಬಹುದು ಎಂದು ಈ ಮೂಲಕ ನಾವು ಹೇಳಲು ಬಯಸುತ್ತೇವೆ. ಸೊ ನಾನು ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರಿಗೆ ಹೇಳ್ತೀನಿ, ನೀವು ನಿಮ್ಮ ಬೈಕ್ಗಳನ್ನು ಪಾರ್ಕ್ ಮಾಡಿದಾಗ ಕಡ್ಡಾಯವಾಗಿ ಲಾಕ್ ಆ್ಯಂಡ್ ಕೀ ಸರಿಯಾಗಿ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಯಾವುದೋ ಅಟೆನ್ಷನ್ ಇಲ್ಲದೆ ನೀವು ಬೇರೆ ಬೇರೆ ಕಡೆ ಬೈಕ್ ಪಾರ್ಕ್ ಮಾಡಿಬಿಟ್ಟು ಅದು ಕಳುವಾಗೋದಕ್ಕೆ ಕಾರಣ ಆಗಬೇಕು. ಧನ್ಯವಾದಗಳು. ಆಯ್ತು, ನೋಡ್ಕೊಂಡು ನೋಡಿ. ಇಲ್ಲನಲ್ಲ ನಮ್ಮ ಒಂದಿಷ್ಟು ಫಾರ್ಮಾಲಿಟೀಸ್ ಇರ್ತಾವೆ, ಆದ್ಮೇಲೆ ನೋಡ್ಕೊಂಡು ನೋಡಿ.
ಸಾವಿರಾರು ಗಂಟೆ ಸಿಗ್ತಾವೆ ಬಟ್ ಈ ಮಾಡಿದ್ರು ಇನ್ನೊಂದು ಟೀಮ್ ಇರ್ತಾರೆ